ಡಾಕ್ಟರ್ ಬಸವರಾಜ್ ಅವರೇ, ಈಗ ಡಯಾಬಿಟಿಸ್ ಇದ್ದಾಗ ಅದನ್ನ ಕಂಟ್ರೋಲ್ ಮಾಡೋದು ಇಸ್ ವೆರಿ ನೆಸೆಸರಿ. ಇಲ್ಲ ಅಂದ್ರೆ ಸಾಕಷ್ಟು ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಸೊ ಈ ಡಯಾಬಿಟಿಸ್ ಅನ್ನ ಕಂಟ್ರೋಲ್ ಮಾಡದೇ ಇದ್ದಾಗ ಅದನ್ನ ಅಥವಾ ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಈ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಗಳು ಏನೇನು ಆಗಬಹುದು? ಅಬ್ಸಲ್ಯೂಟ್ಲಿ ಕರೆಕ್ಟ್. ಇದು ಡಯಾಬಿಟಿಸ್ ಬಂದಾಗ ಕಂಟ್ರೋಲ್ ಮಾಡುವುದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಒಂದ್ ವೇಳೆ ನೀವು ಕರೆಕ್ಟ್ ಕಂಟ್ರೋಲ್ ಮಾಡಲಿಲ್ಲ ಅಂತಂದ್ರೆ ನಾವು ಏನು ಮೈಕ್ರೋ ಮತ್ತೆ ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ, ಅದು ಬರುತ್ತೆ. ನಮಗೆ ತಿಳಿದ್ಪಟ್ಟಂಗೆ ದ ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ನಿಮ್ದು ಹಾರ್ಟ್ ಅಟ್ಯಾಕ್ ಇರ್ಬೋದು, ಸ್ಟ್ರೋಕ್ ಇರ್ಬೋದು, ಇಲ್ಲ ಕಾಲ್ ಗ್ಯಾಂಗ್ರೀನ್ ಆಗೋದು ಚಾನ್ಸಸ್ ಇರುತ್ತೆ. ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಲ್ಲಿ ನಿಮ್ದು ಕಿಡ್ನಿ ಪ್ರಾಬ್ಲಮ್ಸ್ ಬಂತು, ಇಲ್ಲ ಕಣ್ಣಿಂದು ರೆಟಿನೋಪತಿ, ಡಯಾಬಿಟಿಕ್ ರೆಟಿನೋಪತಿ, ಆಮೇಲೆ ನ್ಯೂರೋಪತಿ, ನರಗಳು ಒಂದ್ ಸ್ವಲ್ಪ ಕ್ರಮೇಣ ಕಡಿಮೆ ಆಗುವ ಚಾನ್ಸಸ್ ಇರುತ್ತೆ. ಅದರಿಂದ ಡಯಾಬಿಟಿಸ್ ಫುಟ್ ಇನ್ಫೆಕ್ಷನ್ಸ್, ಅಲ್ಸರು ಆಗುವ ಚಾನ್ಸಸ್ ಇರುತ್ತೆ. ಇದೆಲ್ಲ ಆ ಮನುಷ್ಯನ ಯಾರಿಗೆ ಡಯಾಬಿಟಿಸ್ ಇರುತ್ತೆ, ಯಾರು ಅದರಿಂದ ಪ್ರಾಬ್ಲಮ್ಸ್ ಇರುತ್ತೆ, ಅವ್ರಿಗೆ ಕ್ವಾಲಿಟಿ ಆಫ್ ಲೈಫ್ ತುಂಬಾ ಕಡಿಮೆ ಮಾಡುತ್ತೆ. ಆಮೇಲೆ ಓವರ್ ಆಲ್ ಕ್ವಾಂಟಿಟಿ ಆಫ್ ಲೈಫ್ ಅಂದ್ರೆ ಕಾಂಪ್ಲಿಕೇಶನ್ಸ್, ಹಾರ್ಟ್ ಅಟ್ಯಾಕ್ ಆಯ್ತು, ಸ್ಟ್ರೋಕ್ ಆಯ್ತು, ಇವೆಲ್ಲ ನಿಮ್ದು ಜೀವನಕ್ಕೂ ಕೂಡ ಧಕ್ಕೆ ತರಬಹುದು. ಸೊ ಇವೆಲ್ಲ ಕಾಂಪ್ಲಿಕೇಶನ್ಸ್ ನಾವು ತಡೆಗಟ್ಟಕ್ಕೆ ಡಯಾಬಿಟಿಸ್ ಕಂಟ್ರೋಲ್ ತುಂಬಾ ಅಗತ್ಯ.